ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಅಂತೂ ನಮ್ಮ ಪ್ಲಾನ್ ವರ್ಕೌಟ್ ಆಯಿತು. ನಾಳೆಯಿಂದ ನೀನು ದಿಶಾ ಆಗಿ ಧೈರ್ಯವಾಗಿ ಆಫೀಸಿಗೆ ಹೋಗ್ಬೋದು. ನೀನು ಬೆಳಗ್ಗೆ ಮನೆಯಿಂದ ಹೊರಟ್ರೆ ಬರೋದು ಸಂಜೆ ಆಗುತ್ತೆ. ಬೇರೆ ಯಾರು ನಿನ್ನ ಮನೇಲಿ ಯಾಕಿಲ್ಲ ಅಂತ ಕೇಳೋ ಹಾಗೇ ಇಲ್ಲ. ಅಕಸ್ಮಾತ್ ಕೇಳಿದ್ರು ನೀನು ಟೈಲರಿಂಗ್ ಶಾಪ್ ಓಪನ್ ಮಾಡೋದಕ್ಕೆ ಜಾಗ ಹುಡುಕ್ತಿದ್ಯಾ ಅಂತ ಹೇಳಿದ್ರೆ ಆಯ್ತು, ಸರಿನಾ? ಅಕ್ಕ, ಸುಳ್ಳು ಹೇಳೋದೇನೇನೋ ನಾ ತಲೆ ಮೇಲೆ ಹೊಡೆದಂಗೆ ಹೇಳ್ಬಿಡ್ತೀನಿ. ಆದ್ರೆ ಈ ದೀಪ ದಿಶಾಗಿ ಎಷ್ಟು ದಿವಸ ನಟನೆ ಮಾಡ್ಬೇಕು? ನಿನ್ನನ್ನ ನೀನು ಗೆಲ್ಲೋವರೆಗೂ, ಚಿರು ಮನ್ಸಲ್ಲಿ ರೂಪಕ್ಕಿಂತ ಗುಣನೇ ದೊಡ್ಡದು ಅಂತ ಪ್ರೂವ್ ಮಾಡೋವರೆಗೂ. ಚಿರು ರೊಕ್ಕೆ ವಿರುದ್ಧ ನೀನ್ ಹಾಕಿರೋ ಚಾಲೆಂಜ್ ಅಲ್ಲಿ ನೀನ್ ಗೆಲ್ಲೋವರೆಗೂ ಆಗಾಗ ನೀನು ದಿಶಾ ಆಗಿ ಬದಲಾಗ್ತಾ ಇರ್ಬೇಕು. ಸರಿ, ಆದ್ರೂ ನಾಳೆ ಆಫೀಸಿಗೆ ಹೋದ್ರೂ ಒಂಥರ ಮಜಾ ಇರುತ್ತೆ. ಮಜಾನಾ? ಏನ್ ಮಜಾ? ಹಸ್ಬೆಂಡ್ಗೆ ದಿಶಾ ಮೇಲೆ ಸಿಕ್ಕಾಪಟ್ಟೆ ಕೋಪ ಬಂದಿದೆ. ನಾಳೆ ನಾನು ಅವ್ರಿಗೆ ಸಿಕ್ಕಿದಾಗ ಚೆನ್ನಾಗಿ ಬೈತಾರನ್ಸುತ್ತೆ. ನೋಡೋಣ. ಫಸ್ಟ್ ನೀನು ದಿಶಾ ಆಗಿ ಚಿರುನ ಮೀಟ್ ಮಾಡು. ಆಗ ಅವನು ಸಾಫ್ಟ್ ಆಗ್ತಾನ ಅಥವಾ ನೀನ್ ಹೇಳ್ದಂಗೆ ರಿಯಾಕ್ಟ್ ಮಾಡ್ತಾನ ಅಂತ ಗೊತ್ತಾಗುತ್ತೆ. ಆದ್ರೆ ನಾಳೆ ಅವ್ನು ಕೊಡೋ ಆಫರ್ನ ಮಾತ್ರ ನೀನ್ ಕಳ್ಕೊಬೇಡ. ಅಪ್ಪರ? ಅದೇ, ಅವನು ನಮ್ಮ ಕಂಪ್ನಿಗೆ ಜಾಯಿನ್ ಆಗೋ ಅಂತ ಕೇಳ್ತಾನಲ್ಲ, ಅದೇ ಆಫರ್. ನೋಡ್ತೀನಕ್ಕ. ಅವ್ನು ನನ್ನ ಜೊತೆ ಅಂದ್ರೆ ದಿಶಾ ಜೊತೆ ಹೇಗ್ ನಡ್ಕೋತಾರೆ ಅಂತ ನೋಡ್ಕೊಂಡು ನಿರ್ಧಾರ ತಗೋತೀನಿ. ಆದ್ರೆ ಸಿಕ್ಕಿರೋ ಒಳ್ಳೆ ಅವಕಾಶನ ಕಳ್ಕೊಬೇಡ. ನಾಳೆ ಬೆಳಗ್ಗೆ ಬೇಗ ಬಾ. ನೀನೇನ ದಿಶಾ ಆಗಿ ರೆಡಿ ಮಾಡಿ ಚಿರುನ ಮೀಟ್ ಮಾಡೋದಿಕ್ ಕಳಿಸ್ತೀನಿ. ಆಮೇಲೆ ಅವನ ಜೊತೆ ನೀನ್ ಹೇಗ್ ಮಾತಾಡ್ಬೇಕು, ಹೇಗ್ ನಡ್ಕೋಬೇಕು ಅಂತ ನಾನು ಹೇಳ್ಕೊಡ್ತೀನಿ. ಅಲ್ಲ ಅಕ್ಕ, ಅವ್ರು ಕೇಳೋ ಪ್ರಶ್ನೆಗೆಲ್ಲ ನನ್ನ ಕೈಯಲ್ಲಿ ಉತ್ತರ ಕೊಡಕ್ ಆಗದೆ ಹೋದ್ರೆ? ನಾನ್ ಇದ್ದೀನಲ್ಲ ದೀಪ, ತಲೆ ಕೆಡಿಸ್ಕೋಬೇಡ. ಓ, ನಾನು ಅವ್ರನ್ನ ಭೇಟಿ ಆಗೋ ಜಾಗಕ್ಕೆ ನೀವು ಕದ್ದು ಮುಚ್ಚಿ ನನ್ನ ಹಿಂದೆ ಬರ್ತೀರಾ? ಹಾಗೆಲ್ಲ ಮಾಡಲ್ಲ ನಾನು. ಮತ್ತೆ ನನ್ಗೆ ಹೆಂಗ್ ಸಹಾಯ ಮಾಡ್ತೀರಾ? ಅದೆಲ್ಲ ನಾಳೆ ಗೊತ್ತಾಗುತ್ತೆ. ಗುಡ್ ನೈಟ್. ಚಿರು, ನಾಳೆ ದಿಶಾನ ಮೀಟ್ ಮಾಡ್ತಿದ್ದೆ ಅಲ್ವಾ? ಎಷ್ಟೊತ್ತಿಗೆ? ಬೆಳಗ್ಗೆ ಅರೌಂಡ್ 10 ಹೊತ್ತಿಗೆ. ಹೌದಾ? ನೀನು ಒಂದು ಕೆಲಸ ಮಾಡು, ಯಾವುದಾದ್ರೂ ಒಳ್ಳೆ ಕೆಫೆಲಿ ಆರಾಮಾಗಿ ಕೂತ್ಕೊಂಡು ಮಾತಾಡೋ ಥರ ಮೀಟ್ ಮಾಡು, ಓಕೆನಾ? ಅವ್ರ ಹತ್ರ ತುಂಬಾ ಮಾತಾಡೋ ಅಂಥದ್ದು ಏನಿಲ್ಲ. ಅದಕ್ಕೆ ನಮ್ಮ ಆಫರ್ನ ಒಪ್ಕೋತಾರ ಇಲ್ವಾ ಕೇಳಬೇಕು. ಒಪ್ಕೊಂಡ್ರೆ ಒಳ್ಳೇದು, ಇಲ್ಲ ಅಂದ್ರೆ ಚಿರು ಕೂಲಾಗಿ ಮಾತಾಡು, ದುಡುಕ್ಬೇಡ. ದಿಶಾ ಮೊದಲೇ ಟಾಪ್ ಮೋಸ್ಟ್ ಮಾಡೆಲ್ ಆ್ಯಂಡ್ ಡಿಸೈನರ್. ಆಫೀಸ್ ಬಗ್ಗೆ ತಲೆ ಕೆಡ್ಸ್ಕೊಬೇಡ. ನಿಧಾನಕ್ಕೆ ಮಾತಾಡಿ ಅವಳನ್ನ ಕನ್ವಿನ್ಸ್ ಮಾಡೇ ಬರಬೇಕು, ಓಕೆ? ಅಲ್ಲ, ಅದಕ್ಕೆ ಆಫೀಸಲ್ಲೂ ಹೈರಿಂಗ್ ನಡೀತಾ ಇದೆಯಲ್ವಾ? ನಾನು ಆಫೀಸ್ಗೆ ಹೋಗ್ತಿದ್ದೀನಲ್ಲ, ಅದು ಅಲ್ಲದೆ ಹೈರಿಂಗ್ ಎಲ್ಲ HR ಕೆಲಸ, ಅವ್ರು ನೋಡ್ಕೋತಾರೆ. ಸೌಂದರ್ಯ, ನಾಳೆ ನಾನೇನಾದ್ರೂ ಆಫೀಸಿಗೆ ಬರ್ಬೇಕಾ? ಅದರ ಅವಶ್ಯಕತೆ ಇಲ್ಲ. ಆದ್ರೂ ನೀವು ಏನೇ ಹೇಳಿ, ಅದಕ್ಕೆ ನೀವು ಕೊಟ್ಟ ಆಫರ್ನ ಅದು ಹೇಗೆ ರಿಜೆಕ್ಟ್ ಮಾಡ್ಬಿಟ್ರು ಅವರು? ನಿಮ್ಮ ಹತ್ರ ಕಮ್ಯುನಿಕೇಟ್ ಮಾಡಕ್ ಬರಲ್ವಾ ಅಂತ ಕೇಳ್ತೀನಿ ಅವ್ರನ್ನ, ಏನಾದ್ರೂ ಆಗ್ಲಿ. ಚಿರು, ಕೂಲ್. ಹಾಗೆಲ್ಲ ಹುಡುಗಿರ ಹತ್ರ ರೂಢಾಗಿ ಮಾತಾಡಬಾರ್ದು, ಅವ್ರಿಗೆ ಹಾಟ್ ಆಗುತ್ತೆ. ಹಂಗಂತೀರಾ? ಹೌದು, ಮತ್ತೆ ಸರಿ. ಅಯ್ಯೋ, ಗೊತ್ತಾಗ್ಲಿಲ್ಲ. ಕೆಲವು ಸಲ ಹುಡುಗರ್ಗೂ ನೋವಾಗತ್ತಪ್ಪ. ಎಲ್ಲೋ ಸ್ವಿಚ್ ಆನ್ ಆದ್ರೆ ಇನ್ನೆಲ್ಲೋ ಬಲ್ಬ್ ಉಳಿತಾ ಇದೆಯಲ್ಲಪ್ಪ. ಬಲ್ಬ್ ಬರ್ನ್ ಆಗ್ಬಿಡುತ್ತೆ, ಸುಮ್ಮನೆ ತಿನ್ರಿ. ಹಸ್ಬೆಂಡು ಇನ್ ಎಷ್ಟೊತ್ತು? ನಂದಿನ್ನೂ ಲೇಟ್ ಆಗುತ್ತೆ ರೀ, ನಿದ್ದೆ ಬರ್ತಿಲ್ಲ. ನೀವು ಮಲ್ಕೊಳ್ಳಿ. ನಂಗೆ ಹಂಗೆಲ್ಲ ನಿದ್ದೆ ಬರಲ್ಲ. ಏನು ಲೈಟ್ ಆಫ್ ಮಾಡ್ಬೇಕಾ? ಇಲ್ಲ, ನನ್ನ ಪಕ್ಕದಲ್ಲಿರೋರು ನಿದ್ದೆ ಮಾಡಿದ್ರೆ ನಂಗೆ ನಿದ್ದೆ ಬರೋದು. ಇರ್ರಿ, ಈವೆಂಟ್ ಫೋಟೋಸ್ ನೋಡ್ತಿದ್ದೀನಿ, ನೀವು ನೋಡಿ ಅಂದ್ರೆ ಬೇಡ ಅಂತೀರಾ? ಇವೆಂಟ್ ನೋಡ್ತಿದ್ದೀರಾ ಅಥವಾ ಮಾಡ್ಲು ಫೋಟೋಸ್ ನೋಡ್ತಿದ್ದೀರಾ? ಎರಡು. ನನ್ನ ಫೋಟೋಸ್ ನಾನು ಯಾಕೆ ನೋಡಿ? ಯಾವತ್ತಿದ್ರು ನಂಗೆ ದಿಶಾ ಆಗಲ್ಲ, ದೀಪ ಆಗೇ ಇರೋಕೆ ಇಷ್ಟ. ಏನೋ ದಿಶಾ ಅಂದಂಗಿತ್ತು. ಇಷ್ಟು ಉದ್ದ ಹೇಳಿದ್ರೆ ಬರೀ ದಿಶಾ ಅನ್ನೋದು ಮಾತ್ರ ಕೇಳಿಸಲ್ವಾ ನಿಮ್ಗೆ? ಒಲ್ಲಿ ಬಿಡ್ರಿ, ಕೋಪ ಮಾಡ್ಕೋಬಿಡಿ. ಇಲ್ಲಿ ನೋಡಿ, ನಂದು ದಿಶಾ ಫೋಟೋಸ್ ಎಷ್ಟು ವೈರಲ್ ಆಗಿದೆ ಎಲ್ಲ ಕಡೆ. ಆಗತ್ತೆ. ವೈರಲ್ ಜ್ವರ ಹೋಗೋವರೆಗೂ ನಿಮ್ದು ಮತ್ತೆ ದಿಶಾ ಫೋಟೋ ವೈರಲ್ ಆಗ್ತಾನೆ ಇರುತ್ತೆ. ಯಾಕ್ರಿ ಪಾಪ ಹುಡುಗಿ ಬಗ್ಗೆ ಅಷ್ಟೊಂದು ಕೋಪ? ಎಷ್ಟು ಒಳ್ಳೆ ಮಾಡಲ್ ಅವರು. ಅವರಿಂದ ನಮ್ಮ ಶೋ ರೇಂಜೇ ಚೇಂಜ್ ಆಗೋಯ್ತು. ವಾ,
ಏನ್ ಪ್ರಪಂಚದಲ್ಲಿ ಅವಳು ಒಬ್ಳೆ ಮಾಡಲ್ ಇರೋದು, ಬೇರೆ ಯಾವ ಸುಂದ್ರಿನೇ ಇಲ್ಲ ಈ ಪ್ರಪಂಚದಲ್ಲಿ. ಅವ್ರಿಗಿಂತ ಸುಂದರವಾಗಿರೋರು ಇದ್ದಾರೆ, ಒಪ್ಕೋತೀನಿ. ಆದರೆ ಅವರಲ್ಲಿ ಇನ್ನೂ ಒಂದು ಸೆಳೆತ ಇದೆ, ಮ್ಯಾಜಿಕ್ ಅಂತಾರಲ್ಲ ಅದಿದೆ. ಸ್ಮೈಲು, ವಾಕಿಂಗ್ ಸ್ಟೈಲು, ಒಬ್ಬೊಬ್ಬ ನೋಡಿದವರೆಲ್ಲ ಕಿಲ್ಲು. ನಂಗೇನೋ ಹೆಚ್ಚು ಕಮ್ಮಿ ಅಂದ್ರೆ ನೀವೇ ಜೈಲ್ಗೆ ಹೋಗೋದ ಮೇಲೆ. ಜೈಲ್ಗೆ ಹೋದ್ರೂ ಪರವಾಗಿಲ್ಲ, ಜೀವವಾದಿ ಶಿಕ್ಷೆ ಆದ್ರೂ ಪರವಾಗಿಲ್ಲ. ನನ್ ಮುಂದೆ ಮಾತ್ರ ಆ ಮಿಟಗ್ಲಾಡಿ ಮಾಡೆಲ್ನ ಮಾತ್ರ ಹೊಗಳ್ಬೇಡಿ. ಅವಳ ಕೆಲ್ಸ ಏನು ಮಾಡಿ, ನಿಮ್ ಕೆಲ್ಸ ಏನು ಅವಳನ್ನ ಇಟ್ಕೊಡು. ಅಲ್ಲ ಅವಳ ಜೊತೆ ಕೆಲಸ ಮಾಡೋದು. ನೀವ್ ಗೋಗಾಡಿದ್ರಿ, ನಿಮ್ ಕಷ್ಟ ನೋಡಕ್ಕಾಗ್ದೆ ಅವಳ ನಿಮ್ಮನ್ನ ಭೇಟಿ ಆಗಕ್ ಒಪ್ಕೊಂಡ್ಲಲ್ವಾ? ಇಲ್ದೆ ಹೋಗಿದ್ದಿದ್ರೆ ಅವಳ ನಿಮ್ಮನ್ನ ಕೇರೆ ಅಂತಿರ್ಲಿಲ್ಲ, ಗೊತ್ತಾಯ್ತಾ? ಅವ್ರು ಬರೀ ಮಾಡೆಲ್ ಅಲ್ರಿ, ಒಳ್ಳೆ ಡಿಸೈನರ್ ಅವರು. ಅಷ್ಟಿಲ್ದೆ ಇವ್ರನ್ನೇ ಕರ್ಸುವಂತ ನಮ್ಮ ಅತ್ತಿಗೆ ಇವ್ರನ್ನೇ ಸಜೆಸ್ಟ್ ಮಾಡ್ತಿದ್ರ. ಏನೇ ಹೇಳಿ, ನಮ್ಮ ಅತ್ತಿಗೆ ಸೆಲೆಕ್ಷನ್ ಸೂಪರ ಪಾಪರ ಅದೆಲ್ಲ ಆಮೇಲೆ ಗೊತ್ತಾಗತ್ತೆ. ಅದೇನದು ಚಾಪರಲ್ಲಿ ಬಂದು ಅಂತ ಜಾಸ್ತಿ ಹಾರಾಡ್ಬೇಡಿ. ನಾನ್ ಕಾಣ್ದಿರೋ ಡಿಸೈನರ, ಅವಳು ನಂತರ ಟೇಲ್ರೆ. ನನ್ಗೇನ್ ಬರುತ್ತೋ ಅವಳಿಗೂ ಅಷ್ಟೇ ಬರೋದು. ಏನು ವಿಶ್ವ ಅವ್ರ ಬಗ್ಗೆ ಏನ್ ಹಿಂಗ್ ಮಾತಾಡ್ತಿದ್ದೀರಾ? ಅವರೇ ನಿಮ್ಮ ಅಕ್ಕನ ತಂಗಿನ ಎಲ್ಲ ಗೊತ್ತು ನಂಗೆ ಮಾತಾಡ್ತಾ ಇದ್ದೀರಾ? ನನ್ಗೇನ್ ಗೊತ್ತು ಅವಳ ಬಗ್ಗೆ? ನಾನ್ ಮಾಡ್ದಿರೋ ಕೆಲ್ಸ ಅವಳು ಮಾಡ್ತಾಳ ಅಂತ ಹೇಳ್ದೆ ಅಷ್ಟೇ. ಅದ್ಕೊಂಡು ನನ್ನನ್ ಕೇಳಿದ್ರೆ ಅವಳನ್ನ ಬಿಟ್ಬಿಟ್ಟು ನನ್ನನ್ ತಗೊಳ್ಳಿ, ತರಾವರಿ ಡಿಸೈನ್ ಮಾಡಿ ಹೊಳ್ಕೊಡ್ತೀನಿ. ಈಗ ನಾನೇನು ಟೈಲರಿಂಗ್ ಅಂಗಡಿ ಇಟ್ಟಿದ್ದೀನ, ದೊಡ್ಡ ಕಂಪ್ನಿ ನಾನು ನಡೆಸ್ತಾ ಇರೋದು. ನಂದೊಂದು ಬ್ರ್ಯಾಂಡ್ ಇದೆ, ಹೆಸರಿದೆ. ಅದನ್ನ ಬೆಳೆಸ್ಬೇಕು ಅಂದ್ರೆ ದಿಶಾ ತರದ ಮಾಡೆಲ್ಸ್ ನಮ್ಮ ಕಂಪ್ನಿಲಿ ಇರಬೇಕು. ಬಿಸ್ನೆಸ್ ರೀ ಇದು, ಅರ್ಥ ಮಾಡ್ಕೊಳ್ಳಿ. ನಾನು ಫ್ಯಾಷನ್ ಡಿಸೈನರು, ಅವ್ರ ಮಾಡ್ಲು, ಅದಕ್ಕಷ್ಟೇ ಹೋಗ್ತಾ ಇರೋದು, ಬೇರೆ ಏನೂ ಇಲ್ಲ. ನಿಜವಾಗ್ಲು ನಿಮ್ಮೇಲೆ ಆಣೆ. ಏ ಅಲ್ಲ, ಏನ್ ಡ್ರೀಮ್ಗೆ ಹೋಗ್ತಾ ಇದ್ದೀರಾ? ದಯವಿಟ್ಟು ಬೇಡ್ರಿ, ದಯವಿಟ್ಟು ಪ್ಲೀಸ್. ಟೈಮ್ ಆಯ್ತು, ಮಲ್ಕೊಳ್ಳಿ. ನಾನು ಫೋಟೋಸ್ ನೋಡಲ್ಲ, ಮಲ್ಕೋತೀನಿ. ಇಷ್ಟೊತ್ತಲ್ಲಿ ಯಾರು ಫೋಟೋಸ್ ನೋಡ್ತಾರೆ? ನಾನಿವತ್ತು ಬರೋದು ಲೇಟ್ ಆಗುತ್ತೆ. ಇಂಟರ್ವ್ಯೂಗೆ ಬರೋರ್ನ ಮೋಸ್ಟ್ಲಿ ಅದಕ್ಕೆ ಸೆಲೆಕ್ಟ್ ಮಾಡ್ತಾರೆ. HR ಬೇಗ ಬರೋಕೆ ಹೇಳಿ. ಸರಿ, ಓಕೆ. ಏನೋ ದಿಸಂಗ್ ಫೋನ್ ಮಾಡಲ್ವಾ? ದಿಶಾ ಅಲ್ಲರಿ, ಇದು ದಿಶಾ. ಏನು ಏನ್ರಿ ಮಾಡ್ತಿದ್ದೀರಾ? ನಿಮ್ ಬಟ್ಟೆನ ಮೂಸ್ ನೋಡ್ತಿದ್ದೀನಿ. ಯಾಕೆ ಮಾಡ್ಬಾರ್ದಾ? ಗಂಡ ಕುಡ್ದು ಸಿಗರೇಟ್ ಸೇದ್ ಬಂದಾಗ ಹೆಂಡತಿ ಹಿಂಗೆ ಮಾಡೋದು. ನಾನು ಅದ್ ಯಾವ್ದು ಮಾಡಿಲ್ವಲ್ಲ. ಸೆಂಟ್ ಹೊಡ್ಕೊಂಡಿದ್ದೀರಲ್ಲ,